ಕಾಂಗ್ರೆಸ್ನಲ್ಲಿ ಈ ಸಿಎಂ ಕುರ್ಚಿ ಕದನ ನಿಲ್ತಾ ಇಲ್ಲ. ಡಿನ್ನರು, ಬ್ರೇಕ್ಫಾಸ್ಟು ಎಲ್ಲ ಮುಗೀತು. ಈಗ ದೆಹಲಿಯ ಯಾತ್ರೆ ಶುರು ಆಗಿದೆ. ವರಿಷ್ಠರ ಅಂಗಳದಲ್ಲಿ ನಡೆಯುತ್ತಾ ಕುರ್ಚಿ ಕದನ ಅನ್ನುವಂಥ ಪ್ರಶ್ನೆ, ಈ ಕುರ್ಚಿ ಕದನದ ಚರ್ಚೆ ದೆಹಲಿಯಲ್ಲಿ ನಡೆಯುತ್ತಾ ಅನ್ನೋದು. ಇವತ್ತು ಸಂಜೆ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ. ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಸಂಜೆ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಸಂಪುಟ ಪುನಾರಚನೆಗೆ ಬೇಡಿಕೆಯನ್ನ ಇಡಲಿರುವಂತಹ ಸಿಎಂ ಈಗಾಗಲೇ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ರಾಹುಲ್. ಅದೇ ಪುನಾರಚನೆಗೆ ತಡೆಯನ್ನ ನೀಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಇದೀಗ ಮತ್ತೊಮ್ಮೆ ಪುನಾರಚನೆಗೆ ಬೇಡಿಕೆಯನ್ನ ಇಡಲಿದ್ದಾರೆ ಸಿಎಂ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭೇಟಿ ಆಗ್ಬೇಕು, ನಿಮ್ಮನ್ನ ಅವಕಾಶವನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಏನಾದರೂ ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ಚರ್ಚೆ ಮಾಡ್ಬೋದು. ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಬಹಳ ದಿನಗಳಿಂದ ಕಾಯ್ಕೊಂಡು ಕೂತಿದ್ದಾರೆ. ನಮ್ಮಲ್ಲಿ ಕೆಲವು ಶಾಸಕರುಗಳು, ಕೆಲವು ನಾಯಕರುಗಳು ಬೇಡಿಕೆ ಇಟ್ಟಿದ್ದಾರೆ. ಪುನರ್ರಚನೆ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಈ ಥರದ್ದೆಲ್ಲ ಬೇಡಿಕೆಯನ್ನು ಸಿದ್ದರಾಮಯ್ಯನವರು ಇಡ್ತಾ ಇರೋದು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ. AICC ಅಧ್ಯಕ್ಷರು ಬೇಡ, ಸದ್ಯಕ್ಕೆ ಯಾವ ಪುನರ್ರಚನೆಯೂ ಬೇಡ, ಏನು ಬೇಡ, ಯಥಾಸ್ಥಿತಿ ಏನಿದೆ ಅದು ಹಾಗೆ ಮುಂದುವರಿಲಿ ಅಂತ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ಸ್ಮೂತಾಗಿ ಹೋಗ್ತಾ ಇದೆ. ಸಂಪುಟ ಪುನರ್ರಚನೆ ಅಂತ ಹೇಳಿ ಕೆಲವರನ್ನ ಸಂಪುಟದಿಂದ ಕೈ ಬಿಡೋದು, ಕೆಲವರನ್ನ ಸೇರಿಸ್ಕೊಳ್ಳೋದ್ರು, ಇದರಿಂದ ಗೊಂದಲ ಸೃಷ್ಟಿ ಆಗ್ಬೋದು, ಅಸಮಾಧಾನ ಸೃಷ್ಟಿ ಆಗ್ಬೋದು ಅಂತನೋ, ಅಥವಾ ಸಂಪುಟ ಪುನರ್ರಚನೆ ಆದರೆ ಸಿಎಂ ಬದಲಾವಣೆ ಮಾತೇ ಬರಲ್ಲ, DK ಶಿವಕುಮಾರ್ ಅವರಿಗೆ ಬೇಸರ ಆಗತ್ತೆ, DK ಶಿವಕುಮಾರ್ ಬಣದವರು ಆ್ಯಕ್ಟಿವ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೋ ಏನು ಲೆಕ್ಕಾಚಾರ ಅನ್ನೋದು ಗೊತ್ತಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಲ್ಕುಲ್ ಇದಕ್ಕೆ ಒಪ್ಕೊಳ್ತಾ ಇಲ್ಲ, ಬೇಡ, ಸದ್ಯಕ್ಕೆ ಏನು ಬೇಡ ಅಂತ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್, ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತರು ಅಂತ ಏನು ಕರೆಸ್ಕೊಳ್ತಿದ್ದಾರೆ ಇವ್ರುಗಳು ಸಂಪುಟ ಪುನಾರಚನೆಗೆ ಬಹಳ ಉತ್ಸುಕರಾಗಿದ್ದಾರೆ. ಇಲ್ಲ, ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ. ಹಂಗೆ ನೋಡಿದ್ರೆ ರಾಜ್ಯದಲ್ಲಿರುವಂಥ ಕೆಲವು ಶಾಸಕರುಗಳು ತುದೀಗಾಲ ನಿಂತಿದ್ದಾರೆ. ನಮಗೆ ಅವಕಾಶ ಸಿಗುತ್ತೆ, ಹಾಗೇ ಬಿಡುತ್ತೆ ಸಂಪುಟ ಪುನರ್ರಚನೆ ಅಂತ. ಕೆಲವರಿಗೆ ಢವನು ಶುರು ಆಗಿದೆ, ಅಯ್ಯೋ ನಮ್ಮನ್ನೇನಾದ್ರು ಸಚಿವ ಸ್ಥಾನದಿಂದ ಕೊಟ್ಟು ಹೊರಗಡೆ ಕಳಿಸ್ತಾರಾ ಅಂತ. ರಾಹುಲ್ ಗಾಂಧಿ ಅವರು ಓಕೆ ಅಂದಿದ್ದಾರಂತೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಬಟ್ ರಾಹುಲ್ ಗಾಂಧಿ ಅವರ ಗ್ರೀನ್ ಸಿಗ್ನಲ್ ಹೆಂಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ಹೋಗಿ ಅಂತ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ ಮೇನ್ಲಿ ಬೇಡ ಅಂತ ಹೇಳ್ತಾ ಇರೋದು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕಾಲಾವಕಾಶ ಸಿಕ್ಕಿದ್ರೆ ಏನೆಲ್ಲ ಮಾತಾಡ್ಕೊಂಡು ಬರ್ತಾರೆ, ರಾಹುಲ್ ಗಾಂಧಿ ಅವರನ್ನು ಒಪ್ಪಿಸ್ಕೊಂಡಿಯೇ ಬರ್ತಾನೆ ಹೊಸ ಸುದ್ದಿಯನ್ನು ತರ್ತಾರ ರಾಜ್ಯಕ್ಕೆ, ಅಥವಾ ಈ ಬಾರಿಯೂ ಕೂಡ ವಿಫಲ ಯತ್ನ ಆಗುತ್ತಾ? ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ? ಯಾಕಂದರೆ ಈ ಪ್ರತಿಭಟನೆ, ಈ ಹೋರಾಟದ ನಂತರ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗಾಗಿ ಸಮಯ ಸಾಕಾಗಲ್ಲ, ಸಮಯ ಇಲ್ಲ ಅಂತ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದನ್ನು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ದೆಹಲಿಗೆ ಹೋಗಿರುವಂಥ ರಾಜ್ಯದ ನಾಯಕರುಗಳು, ಪ್ರಮುಖವಾಗಿ CM ಮತ್ತು DCM, ಹೈಕಮಾಂಡ್ ಲೆವೆಲಲ್ಲಿ ಒಂದು ಮಾತುಕತೆಯನ್ನು ಮಾಡ್ಕೊಂಡು ಬಂದೇ ಬರ್ತಾರೆ ಅನ್ನೋದಂತೂ ಕುತೂಹಲ ಆಗಿದೆ. ಬಟ್ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು, ಹೋಗೋದೇ ರಾತ್ರಿ ಆಗುತ್ತೆ, ಮತ್ತು ನಂದು ED ಕೇಸ್ ಬೇರೆ ಇದೆ, ನ್ಯಾಷನಲ್ ಹೆರಾಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಹೋಗಬೇಕು, ಹೈಕಮಾಂಡ್ ನಾಯಕರೆಲ್ಲ ಭೇಟಿ ಆಗೋದಕ್ಕೆ ಅವಕಾಶ ಸಿಗಲ್ಲ ಅಂತ ಕಾಣಿಸುತ್ತೆ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಬಟ್ ಭೇಟಿ ಆಗುವ ಅವಕಾಶ, ಸಮಯ ಸಿಕ್ತು ಅಂತಂದರೆ ಭೇಟಿಯಾಗಿ ಚರ್ಚೆಯನ್ನು ಮಾಡ್ಕೊಂಡು ಬರ್ಬೋದು. CM ಕುರ್ಚಿ ವಿಚಾರಕ್ಕೂ ಚರ್ಚೆ ಆಗ್ಬೋದು, ಸಂಪುಟ ಪುನಾರಚನೆಯ ವಿಚಾರವೂ ಚರ್ಚೆ ಆಗ್ಬೋದು. ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಅಂದ್ರೂ ಕೊಟ್ಟರು, ಅದ್ರ ಬಗ್ಗೆನೂ ಚರ್ಚೆ ಆಗ್ಬೋದು. ಯಾಕಂದರೆ ಹೈಕಮಾಂಡೇ ಬಾಯ ಮುಚ್ಕೊಂಡಿರಿ, ಸದ್ಯಕ್ಕೆ ಯಾರಿಗೇನು ಮಾತಾಡಬೇಡಿ ಅಂತ ಹೇಳಿದ್ರು CM ಪುತ್ರರೇ ಮಾತಾಡಿದ್ದು ಒಂದು ರೀತಿಯಲ್ಲಿ ಮುಜುಗರ ಆಗಿದೆ ಕಾಂಗ್ರೆಸ್ಸಿಗರಿಗೆ. ಕಾಂಗ್ರೆಸ್ನ ಹಿರಿಯ ನಾಯಕರೇ ಇದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು.